ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಕಲ್ ಜಾಯಿಂಟ್ ಅಸೆಂಬ್ಲಿನ ಸಾಲಿಡ್ ಎಡ್ಜಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ 5 ಪಾರ್ಟ್ಸ್ನ ಫೋರ್ಕ್ ಎಂಡು, ಐ ಎಂಡು, ನಕಲ್ ಪಿನ್ನು, ಕಾಲರು ಮತ್ತು ಟೇಪರ್ ಪಿನ್ 5 ಪಾರ್ಟ್ಸ್ನ ಕೂಡ ನಾವು ಪಾರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಅಸೆಂಬ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ. ಅದರಿಂದ ತಪ್ಪದೆ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ ಕೊನೆಯವರೆಗೂ. ಓಕೆ, ಲೆಟ್ಸ್ ಗೋ ಟು ದ ಸಾಲಿಡ್ ಜೆಟ್ 2022. ಇಲ್ಲಿ ಫೈಲ್ ನ್ಯೂ ಅಂತ ಹೋಗ್ಬಿಟ್ಟು ಐಸೋಮೆಟ್ರಿಕ್ ಅಸೆಂಬ್ಲಿ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ಓಕೆ, ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ಲೆಫ್ಟ್ ವ್ಯೂವಲ್ಲಿ ನೀವು ಎಲ್ಲಿದೆಯೋ ನಿಮ್ಮದು ಅಸೆಂಬ್ಲಿ, ನಾನು ಡೆಸ್ಕ್ಟಾಪ್ ಮೇಲೆ ನಕಲ್ ಜಾಯಿಂಟ್ ಅಸೆಂಬ್ಲಿ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ನಕಲ್ ಜಾಯಿಂಟ್ ಅಸೆಂಬ್ಲಿ ಕ್ಲಿಕ್ ಮಾಡಿ. ಇಲ್ಲೆಲ್ಲ ಪಾರ್ಟ್ಸ್ ಇದೆ, ಕಾಲರು, ಐ ಎಂಡು, ಪೋರ್ಕು, ನಕಲ್ ಜಾಯಿಂಟು, ಟೇಪರ್ ಪಿನ್ ಇದೆ. ಈಗ ಫಸ್ಟ್ ಪಾರ್ಟ್ ಬಂದುಬಿಟ್ಟು ಪೋರ್ಕ್ ಎಂಡ್ ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಡ್ರ್ಯಾಗ್ ಮಾಡ್ತೀನಿ. ಅದನ್ನು ಝೂಮ್ ಇನ್ ಮಾಡ್ಕೊಳ್ಳಿ. ಝೂಮ್ ಇನ್ ಮಾಡಿಕೊಂಡು ಈಗ ನೆಕ್ಸ್ಟ್ ಪಾರ್ಟು ಐ ಎಂಡು. ಓಕೆ, ಐ ಎಂಡನ್ನ ಕೂಡ ನೀವು ಈ ಕಡೆ ತಗೊಳ್ಳಿ. ಈಗ ಏನು ಮಾಡ್ತೀರಾ, ಇದನ್ನು ಫಸ್ಟ್ ನೀವು ಆಕ್ಸಿಸ್ನ ಅಲೈನ್ಮೆಂಟ್ ಮಾಡ್ಕೊಳ್ಳಿ. ರೈಟ್, ಇಲ್ಲಿ ನೋಡಿ, ಇಲ್ಲಿ ಆಕ್ಸಿಸ್ ಅಲೈನ್ಮೆಂಟ್ ಇದೆ. ಈ ಆಕ್ಸಿಸ್ ಅಲೈನ್ಮೆಂಟ್ಗೆ ಹೋಗ್ಬಿಟ್ಟು ಇಲ್ಲಿಗೆ ಹೋಗಿ. ಓಕೆ, ಈ ಥರ ಸೆಲೆಕ್ಟ್ ಆಯಿತು ನಿಮಗೆ. ಈಗ ಟಾಪ್ ಪೊಸಿಷನ್, ರೈಟ್, ಈಗ ಅಸೆಂಬ್ಲಿನ ಎಸ್ಕೇಪ್ ಹೊಡೀರಿ. ಅಸೆಂಬ್ಲಿ ಅಂತ ಹೋಗಿ ನೋಡಿ, ಎಡ್ಜ್ ಪ್ರೊಟ್ರೂಷನ್ ಅಂತಿದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಈ ಎಡ್ಜ್ಗೆ ಸೆಲೆಕ್ಟ್ ಮಾಡಿ. ಓಕೆ, ಈ ಥರ ನಿಮಗೆ 90 ಡಿಗ್ರಿಗೆ ಬಂತು, ಬಟ್ ಇದು ಇಸ್ ನಾಟ್ ಎ ಇಶ್ಯೂ. ಈಗ ನಾವು ಈ ಪಾರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ಕೇಪ್ ಹೊಡೀರಿ. ಈ ಪಾರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೀಲ್ ರೊಟೇಟ್ ಆಗ್ತಾಯಿದೆ, ವೀಲ್ ಸಿಗ್ತಾಯಿದೆ ನಿಮಗೆ. ಈಗ ಇದನ್ನು ವೀಲ್ನ ನೀವು ಇದು ಕೋಆರ್ಡಿನೇಟ್ ಸಿಸ್ಟಮ್ ಹತ್ರ ಏನಿದೆಯಲ್ಲ ಅಲ್ಲಿಗೊಂದು ಬಿಡಿ. ಓಕೆ, ಈಗ ಅಲ್ಲಿಗೆ ಬಿಟ್ಟು ರೊಟೇಟ್ ಮಾಡಿ. ನೋಡಿ, ಅದು ಸೇಮ್ ಇದರಲ್ಲೇ ಫಿಕ್ಸ್ ಆಗಿದೆ, ಎಲ್ಲೂ ಕಡೆ ಚೇಂಜ್ ಆಗಿಲ್ಲ. ಅದೇನು ವೀಲ್ ಇದೆಯಲ್ಲ, ರೊಟೇಟಿಂಗ್ ವೀಲು, ಕರೆಕ್ಟಾಗಿ ನೀವು ಕೋಆರ್ಡಿನೇಟ್ ಪಾಯಿಂಟಲ್ಲಿ ಕರೆಕ್ಟಾಗಿ ಸೆಟ್ ಆದಾಗ ನಿಮಗೆ ಅದು ಎಕ್ಸಾಕ್ಟ್ ಪೊಸಿಷನಲ್ಲಿ ಇರುತ್ತೆ. ಓಕೆ, ಇದೆಷ್ಟು ಡಿಗ್ರಿ ಬೇಕು ನಿಮಗೆ? 90 ಡಿಗ್ರಿ ಬೇಕು. ಓಕೆ, ಎಂಟರ್ ಕೊಡಿ. ರೈಟ್, ಓಕೆ, ಡು ನಾಟ್ ರಿಪೇರ್, ಏನು ನೆಸೆಸಿಟಿ ಇಲ್ಲ. ಓಕೆ ಕೊಡಿ. ಓಕೆ, ಈಗ 2 ಪಾರ್ಟು ಅಸೆಂಬ್ಲಿ ಆಯಿತು. ಈಗ ನಕಲ್ ಪಿನ್ನು ಮತ್ತು ಕಾಲರು, ಟೇಪರ್ ಪಿನ್ನ ನೀವು ಡ್ರಾ ಮಾಡ್ಕೋಬೇಕು. ಈಗ ನಕಲ್ ಪಿನ್ಗೆ ಹೋಗಿ, ನಕಲ್ ಪಿನ್ನ ಡ್ರ್ಯಾಗ್ ಮಾಡಿರಿ. ನಕಲ್ ಪಿನ್ ಡ್ರ್ಯಾಗ್ ಮಾಡಿ ಸೇಮ್ ಎಡ್ಜು. ಓಕೆ, ಎಡ್ಜ್ ಇದೆಯಲ್ಲ, ಈ ಎಡ್ಜನ್ನ ಕ್ಲಿಕ್ ಮಾಡಿ, ಕ್ಲಿಕ್ ಹೊಡೀರಿ. ಅಸೆಂಬಲ್ ಹೋಗಿ, ಇಲ್ಲಿ ರೈಟ್ ಕ್ಲಿಕ್ ಹೊಡೀರಿ. ಇಲ್ಲಿ ಎಡ್ಜ್ ಅಂತ ಕಾಣಿಸುತ್ತೆ, ಎಡ್ಜ್. ಓಕೆ, ಎಡ್ಜ್ ಸೆಲೆಕ್ಟ್ ಆಗಿದೆ. ಇದನ್ನು ನೀವು ಆಕ್ಸಿಸ್ ಅಲೈನ್ಮೆಂಟ್ ಆದರೂ ಮಾಡ್ಕೋಬೋದು, ಇಲ್ಲಿ ಡೈರೆಕ್ಟಾಗಿ ನೀವು ಎಡ್ಜಿಂಗ್ ಮಾಡಿದಾಗ ಒಂದೇ ಇದರಲ್ಲಿ ನೀವು ಅಸೆಂಬ್ಲಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಅದೇ ರೀತಿ ಕಾಲರ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ನೀವು ಎಡ್ಜ್ ನೋಡಿ, ಈ ಥರ ಸೆಂಟರ್ ಬಟನ್ 3 ಮಾರ್ಕ್ ಪಾಯಿಂಟ್ಸ್ ತೋರಿಸಿದಾಗ ರೈಟ್ ಕ್ಲಿಕ್ ಹೊಡೆದು ಎಡ್ಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡ್ಜ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಟಾಪ್ ಪೋರ್ಷನ್ ಏನಿದೆ ಈ ಪೋರ್ಷನ್ನ ಕ್ಲಿಕ್ ಮಾಡಿ. ಓಕೆ, ಇದು ಥರ ಬಂತು ನಿಮಗೆ. ನೋಡಿ, ಇಲ್ಲಿ ಬೋಲು ನಿಮಗೆ ನಕಲ್ ಪಿನ್ ಇರೋದಕ್ಕೆ ಇದಕ್ಕೂ ಮಿಸ್ ಮ್ಯಾಚ್ ಆಗಿದೆ. ಅಂದರೆ ಇಲ್ಲಿ ಡ್ರಾಯಿಂಗಲ್ಲಿ ನೋಡಿ, ನಿಮಗೆ ಇದು 82 mm ಅಲ್ಲಿ 11.5 ಇದೆ. ಇಲ್ಲಿ ನಿಮಗೆ 65 mm ಆಗುತ್ತೆ. ಇದು ಟೋಟಲ್ ಹೈಟು ಪ್ಲಸ್ ಅವಾಗ ಏನಾಗುತ್ತೆ 5 mm ಇನ್ ಬಿಟ್ವೀನ್ ದ ಕಾಲರ್ ಹೈಟು. ಈ 10 mm ಅಲ್ಲಿ 5 mm ಇರುತ್ತೆ ಸೆಂಟ್ರ್ ಆಕ್ಸಿಸ್, ಅಂದರೆ ಎಷ್ಟಾಯಿತು? 70 ಆಯಿತು. ಇದ್ರ ಪ್ರಕಾರ 82 ಅಲ್ಲಿ 11.5 ಹೋದರೆ 70.5 mm ಇರುತ್ತೆ. ಅಂದರೆ 0.5 mm ನಿಮಗೆ ಮಿಸ್ ಮ್ಯಾಚ್ ಆಗ್ತಾಯಿದೆ. ಅದಕ್ಕೆ ಏನು ಮಾಡ್ತೀರಾ, ಈಗ ಈ ಕಾಂಪೊನೆಂಟ್ನ ಕಾಲರ್ ಏನಿದೆಯಲ್ಲ, ಈ ಕಾಲರ್ನ ನಿಮಗೆ ಅಪ್ ಡೈರೆಕ್ಷನ್ನು ಮೂವ್ ಮಾಡ್ಕೊಳ್ಳಿ 0.5 mm. ಓಕೆ, 0.5 mm. ರೈಟ್, ಎಂಟರ್. ಓಕೆ, ಓಕೆ ಕೊಡಿ. ನೋಡಿ, ಈಗ ಕರೆಕ್ಟಾಗಿ ಅದು ಮ್ಯಾಚ್ ಆಗಿದೆ. ಸೆಂಟ್ರ್ ಆಕ್ಸಿಸ್ ಬೋತ್ ಆರ್ ಈಕ್ವಲ್. ರೈಟ್, ಈಗೇನು ಮಾಡ್ತೀರಾ, ಟೇಪರ್ ಪಿನ್ನನ್ನು ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ. ಟೇಪರ್ ಪಿನ್ನ ಡ್ರ್ಯಾಗ್ ಮಾಡಿಕೊಂಡು ಫಸ್ಟು ಇಲ್ಲಿ ಹೋಗ್ಬಿಟ್ಟು ನಾವೀಗ ಪ್ಲೇನರ್ ಅಲೈನ್ ಅಂತ ತಗೊಳ್ಳಿ. ಇಲ್ಲಿ ರೆಫರೆನ್ಸ್ ಪ್ಲೇನ್ನ ಆನ್ ಮಾಡ್ಕೊಳ್ಳಿ. ಅಂದರೆ ಯಾವುದು ಇಲ್ಲಿ ಪ್ಲೇನರ್ ಅಲೈನು ನೋಡಿ, ಈ ಪ್ಲೇನ್ ಏನಿದೆಯಲ್ಲ, ಒಂದು ಸೈಡ್ ಪ್ಲೇನು, ದಿಸ್ ಪ್ಲೇನ್. ಓಕೆ, ಇದಕ್ಕೆ ಈ ಪ್ಲೇನ್ಗೆ ರೈಟ್, ಈ ಪ್ಲೇನ್ಗೆ ಅದು ಆಗಬೇಕು. ಓಕೆ, ಈಗ ಈ ಪ್ಲೇನ್ ಹತ್ರ ಬಂತು. ಓಕೆ, ಒನ್ಸ್ ಅಗೇನ್ ಇಸ್ ಗೋ ಟು ಆಕ್ಸಿಲ್ ಅಲೈನ್ಗೆ ಹೋಗ್ಬಿಟ್ಟು ನೋಡಿ, ಈ ಆಕ್ಸಿಲ್ ಅಲೈನ್ ಬಂದುಬಿಟ್ಟು ನಿಮಗೆ ಇಲ್ಲಿ ಬರಬೇಕು. ರೈಟ್, ಈಗ ಇಲ್ಲಿವರೆಗೂ ಇದೆ 22 mm. ಈ 22 mm ಹತ್ತು ಕಡೆ ಹೋಗಬೇಕು. ರೈಟ್, ಈಗ ಟೇಪರ್ ಪಿನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೈಟ್ YZV ಅಂತ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 00 mm ಇರೋದನ್ನು -22 ಅಂತ ಕೊಡಿ. -22 ಎಂಟರ್ ಕೊಡಿ. ನೋಡಿ, ಈಗ ನಕಲ್ ಪಿನ್ ಬಂದುಬಿಟ್ಟು ನಿಮಗೆ ಈಕ್ವಲ್ ಆಗಿ ಹೋಗಿದೆ. ರೈಟ್, ಈಕ್ವಲ್ ಎರಡೂ ಸೈಡ್ಸ್ ಅದು ಹೊಸಾಗಿದೆ. ರೈಟ್, ಈಗ ಈ ರೆಫರೆನ್ಸ್ ಪ್ಲೇನ್ಸ್ನ ಆಫ್ ಮಾಡಿ, ಕೋಆರ್ಡಿನೇಟ್ ಸಿಸ್ಟಮ್ನ ಆಫ್ ಮಾಡಿ. ಓಕೆ, ಈಗ ದಿಸ್ ಈಸ್ ದ ನಕಲ್ ಜಾಯಿಂಟ್ ಅಸೆಂಬ್ಲಿ. ರೈಟ್, ಇದು ವೆರಿ ಯೂಸ್ಫುಲ್ ಫಾರ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಲ್ಸೋ. ಓಕೆ, ಅದೇ ರೀತಿ ನೀವು ಡಿಸೈನ್ ಫೀಲ್ಡಲ್ಲಿ ಯಾರಾದರೂ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದಾಗ ಈ ಥರ ಎಲ್ಲ ವಿಡಿಯೋಸ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದಾಗ
ಅಲ್ಲಿ ಇಂಟರ್ವ್ಯೂಸಲ್ಲಿ ಈಸಿಯಾಗಿ ನೀವು ಸೆಲೆಕ್ಟ್ ಆಗ್ಬೋದು. ಓಕೆ, ಅದರಿಂದ ಈ ವಿಡಿಯೋನ ತಪ್ಪದೆ ನೋಡಿ, ಪ್ರಾಕ್ಟೀಸ್ ಮಾಡಿ. ರೈಟ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಈಗ ಇದೇ ಸೇಮ್ ಪಾರ್ಟ್ನ ನಾವು ಡ್ರಾಫ್ಟಿಂಗಲ್ಲಿ ಯಾವ ರೀತಿ ತೋರಿಸೋದು ಅನ್ನೋದನ್ನು ನೋಡಿಸ್ತೀನಿ. ಲೆಟ್ಸ್ ಗೋ ಟು ದ ಡ್ರಾಯಿಂಗ್ ಆಫ್ ಆಕ್ಟಿವ್ ಮಾಡಲ್ ಅಂತ. ಇಲ್ಲಿ ಹೆಸರು ಐಸೋಮೆಟ್ರಿಕ್ ಡ್ರಾಫ್ಟ್ ಅಂತಿದೆ. ನಿಮ್ಗೆ ಏನು ಹೆಸರು ಬೇಕಿತ್ತು ಅದನ್ನು ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಓಕೆ ಅಂತ ಕೊಡಿ. ಇಲ್ಲಿ ಅಸೆಂಬ್ಲಿ ಇಲ್ಲಿ ಎಲ್ಲಿ ಸೇವ್ ಆಗ್ತೈತೆ, ಇದರಲ್ಲಿ ಅಸೆಂಬ್ಲಿ 6 ಅಂತ ಸೇವ್ ಆಗ್ತೈತೆ. ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ನಿಮಗೆ ವ್ಯೂ ತೋರಿಸ್ತಾ ಇದೆ, ಸ್ಕೇಲ್ 1:1. ಓಕೆ, ಇದು ಡ್ರಾಯಿಂಗ್ ಶೀಟ್ ಯಾವ ಸೈಜು. ರೈಟ್, ಇಲ್ಲಿ ಡ್ರಾಯಿಂಗ್ ವೈಝಾರ್ಡ್ ವ್ಯೂ ಓರಿಯಂಟೇಷನ್. ನಮಗೆ ಫ್ರಂಟ್ ವ್ಯೂ ಬೇಕು ಫಸ್ಟು. ಓಕೆ, ಫ್ರಂಟ್ ವ್ಯೂ ಕ್ಲಿಕ್ ಮಾಡ್ತಾಯಿದ್ದೀನಿ. ಮತ್ತು ಅದೇ ರೀತಿ ಟಾಪ್ ವ್ಯೂ, ಲೆಫ್ಟ್ ಸೈಡ್ ವ್ಯೂ, ಯಾವ್ದಾದ್ರು ಒಂದು ವ್ಯೂ ಆದರೆ ಸಾಕು ನಿಮಗೆ, ಲೆಫ್ಟ್ ಆರ್ ರೈಟ್ ಸೈಡ್ ವ್ಯೂ. ಈಗ ಐಎಸ್ಒ ಮೀನ್ಸ್ ಐಸೋಮೆಟ್ರಿಕ್ ಮಾಡಲ್. ರೈಟ್, ಇಲ್ಲಿ ಹೋಗ್ಬಿಟ್ಟು ನಿಮಗೆ ಆಟೋಮೆಟಿಕ್ ಸೆಂಟ್ರಲ್ ಲೈನ್ಸ್ ಅಂತ ಇರುತ್ತೆ. ಎಲ್ಲ ವ್ಯೂಸ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಸೆಂಟ್ರಲ್ ಲೈನ್ ಬರುತ್ತೆ. ಓಕೆ, ಇಷ್ಟಾದಮೇಲೆ ಈ ಒಂದು ಫ್ರಂಟ್ ಸೆಕ್ಷನ್ ವ್ಯೂಸ್ನ ನೀವು ಡ್ರಾ ಮಾಡಬೇಕು. ರೈಟ್, ನೋಡಿ ಟಾಪ್ ವ್ಯೂವಲ್ಲಿ ನೀವು ಸೆಂಟ್ರಿಗೆ ಕರೆಕ್ಟಾಗಿ ಸೆಕ್ಷನ್ ಮಾಡಿ. ನೋಡಿ ಕಟ್ಟಿಂಗ್ ಪ್ಲೇನ್ ಅಂತ ಇದೆ, ಕಟ್ಟಿಂಗ್ ಪ್ಲೇನ್ಗೆ ಹೋಗ್ಬಿಟ್ಟು ಈ ನೋಡಿ ಟಾಪ್ ವ್ಯೂವಲ್ಲಿ ಸೆಂಟ್ರಲ್ ಲೈನ್ ಈ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿ ಸ್ಟ್ರೈಟಾಗಿ. ಓಕೆ, ಈ ಕ್ಲೋಸ್ ಪ್ಲೇನ್ ಅಂತ ಕೊಡಿ. ಡೈರೆಕ್ಷನ್ ತೋರಿಸ್ತೈತೆ, ಯಾವುದೋ ಒಂದು ಕಡೆ ಕ್ಲಿಕ್ ಮಾಡಿ. ಈಗ ಸೆಕ್ಷನ್ ಅಂತ ಹೋಗಿ ನೋಡಿ, ಈ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸೆಕ್ಷನ್ ವ್ಯೂನ ತೋರಿಸ್ಬೋದು. ರೈಟ್, ದಿಸ್ ಈಸ್ ಅ ಸೆಕ್ಷನ್ ಎ ಅಂತ. ದಿಸ್ ಈಸ್ ದ ಫೋರ್ಕ್ ಎಂಡ್ ಮೀನ್ಸ್ ಐ ಎಂಡ್, ದಿಸ್ ಈಸ್ ಅ ಫೋರ್ಕ್ ಎಂಡ್. ಕಟ್ ಮಾಡಿದಾಗ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ಇಲ್ಲಿ ಕಾಣಿಸ್ತೈತೆ ನೋಡಿ. ಸ್ವಲ್ಪ ಹೋಲ್ಸ್ ಮಿಸ್ಮ್ಯಾಚ್ ಆಗಿದೆ ನೋಡಿ. ದಿಸ್ ಈಸ್ ಸಮ್ ಆಫ್ ದ ಮಿಸ್ಮ್ಯಾಚ್. ಆ್ಯಕ್ಚುಲಿ ಆ ಡೈಮೆನ್ಷನ್ಸ್ಗೆ ಇದಕ್ಕೂ ಸ್ವಲ್ಪ ಮಿಸ್ಮ್ಯಾಚ್ ಆಗಿದೆ, ಅದನ್ನು ನೋಡ್ಕೊಂಡು ಮಾಡಬೇಕು. ಓಕೆ, ನಕಲ್ ಪಿನ್ನು ಕಾಲರ್ದು ಅದು ಟೇಪಲ್ಲಿ ಕರೆಕ್ಟಾಗಿ ಮಾಡಿದ್ದೀವಿ, ಆದರೂ ಮಿಸ್ಮ್ಯಾಚ್ ಆಗಿದೆ. ಆ ಡೈಮೆನ್ಷನ್ ಸ್ವಲ್ಪ ಮಿಸ್ಟೇಕ್ ಇರ್ಬೋದು. ರೈಟ್, ದಿಸ್ ಈಸ್ ದ ಡ್ರಾಯಿಂಗ್. ಈಗ ಇದರಲ್ಲಿ ನಾವು ಬಲೂನಿಂಗ್ ಅಂತ ಮಾಡಬೇಕು. ರೈಟ್, ಇಲ್ಲಿ ನಿಮಗೆ ಪಾರ್ಟ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಸೆಲೆಕ್ಟ್ ದ ಪಾರ್ಟ್ ಲಿಸ್ಟ್. ಇಲ್ಲಿ ಫಸ್ಟ್ ಅದಕ್ಕಿಂತ ಮುಂಚೆ ನಾವು ಬಲೂನಿಂಗ್ ಅಂತ ಮಾಡಬೇಕಾಗುತ್ತೆ. ನಿಮಗೆ ಪಾರ್ಟ್ ಲಿಸ್ಟ್ಗೆ ಹೋಗ್ಬಿಟ್ಟು ಪಾರ್ಟ್ ಲಿಸ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಸೆಂಬ್ಲಿ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಪಾರ್ಟ್ ಲಿಸ್ಟ್ ಬಂತು, ಯಾರು ಮಾಡಿದ್ದೀರಾ, ಎಷ್ಟೆಷ್ಟು ಕ್ವಾಂಟಿಟಿ ಏನು ಅಂತ ಈ ಅಸೆಂಬ್ಲಿದು. ಓಕೆ, ನೋಡಿ ಇಲ್ಲಿ ಬಲೂನಿಂಗ್ ಕೂಡ ನಿಮಗೆ ತೋರಿಸ್ತಾ ಇದೆ. ಒನ್ ಆಫ್ ಪಾರ್ಟ್, ಒಂದೊಂದು ಕ್ವಾಂಟಿಟಿ, ಎಷ್ಟೆಷ್ಟು ಕ್ವಾಂಟಿಟಿ, ಎವ್ರಿಥಿಂಗ್. ರೈಟ್, ದಿಸ್ ಈಸ್ ದ ಬಲೂನಿಂಗ್. ರೈಟ್, ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. So that is very important for all the engineering students and diploma students. So are you like this video? Please like our video, share our video, and also subscribe our channel. Okay, thank you.